ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಆಶೀರ್ವಾದಗಳನ್ನು ಉಚ್ಚರಿಸಿರಿ. ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 7ನೇ ವಾಕ್ಯ, ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ನೋಡಿ, ದೊಡ್ಡವರು ಚಿಕ್ಕವರನ್ನು ಆಶೀರ್ವದಿಸ್ತಾರೆ. ಕಡಿಮೆ ಬಲ ಉಳ್ಳವರು ಹೆಚ್ಚು ಬಲ ಉಳ್ಳವರಿಂದ ಆಶೀರ್ವದಿಸಲ್ಪಡುವುದನ್ನು ಉಲ್ಲೇಖಿಸುತ್ತದೆ. ಮೇಲಿನ ಸ್ಥಾನದಲ್ಲಿರುವವರು ಕೆಳಗಿನ ಸ್ಥಾನದಲ್ಲಿರುವವರನ್ನು ಆಶೀರ್ವದಿಸ್ತಾರೆ. ಉದಾಹರಣೆಗೆ, ಹೆತ್ತವರು ತಮ್ಮ ಮಕ್ಕಳನ್ನು ಆಶೀರ್ವದಿಸಲು ಸಾಧ್ಯ. ಸಭಾಪಾಲಕರು ಸಭೆಯನ್ನು ಆಶೀರ್ವದಿಸಲು ಸಾಧ್ಯ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರನ್ನು ಆಶೀರ್ವದಿಸಲು ಯಾಜಕರಿಗೆ ಹೇಳಲ್ಪಟ್ಟಿತ್ತು. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಅದೇ ಸಂಗತಿಯನ್ನು ಕಂಡುಕೊಳ್ಳುತ್ತೇವೆ. ಉದಾಹರಣೆಗೆ, ಅಪೊಸ್ತಲನಾದ ಪೌಲನು ಸಭೆಗಳನ್ನು ಆಶೀರ್ವದಿಸಿದ್ದಾನೆ. ರೋಮಾಪುರದ ಕ್ರೈಸ್ತರಿಗೆ ಬರೆದ ಪತ್ರಿಕೆಯಲ್ಲಿ ಕೊನೆಗೆ ಆತನು ಹೇಳುತ್ತಾನೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಅದೇ ರೀತಿ ಕೊರಿಂಥದವರ ಬರೆದ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಅವರನ್ನು ಆಶೀರ್ವದಿಸಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಹೇಳುತ್ತಾನೆ. ಆಶೀರ್ವಾದಗಳು ಪ್ರಥಮವಾಗಿ ಮಾತುಗಳಲ್ಲಿ ಆಗಿದೆ. ಇಷ್ಟರಲ್ಲಿ ಆಶೀರ್ವದಿಸಲ್ಪಡದ ವ್ಯಕ್ತಿಯು ಇತರರನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಆತ್ಮಿಕ ಸತ್ಯ ಕೂಡ. ಆಶೀರ್ವದಿಸಲ್ಪಟ್ಟವನು ಮಾತ್ರ ಆಶೀರ್ವಾದವನ್ನು ಕೊಡಲು ಅಥವಾ ಆಶೀರ್ವದಿಸಲು ಸಾಧ್ಯ. ಇಸ್ರಾಯೇಲ್ ಜನರು ಆಶೀರ್ವದಿಸಲು ಯಾಜಕರಿಗೆ ದೇವರು ಹೀಗೆ ಹೇಳಿದ್ರು. ಏನು? ಹಳೆ ಒಡಂಬಡಿಕೆಯಲ್ಲಿ ನಾವು ಅದನ್ನು ಓದಬಹುದು. ಏನಂತ ಹೇಳಿದ್ರೆ, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕೆಂಬುದಾಗಿ ಅಲ್ಲಿ ದೇವರು ಹೇಳಿದರು. ಏನಂತೇಳಿ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನೋಡ್ರಿ, ಈಗಾಗಲೇ ಅವರು ಆಶೀರ್ವದಿಸಲ್ಪಟ್ಟಂಥ ಜನರಾಗಿದ್ದರು. ಆದರೂ ಅವರು ಒಂದಾಗಿ ಸೇರುವಾಗಲೆಲ್ಲ ಅವರ ಮೇಲೆ ದೇವರ ಆಶೀರ್ವಾದವನ್ನು ನುಡಿಯಬೇಕೆಂಬುದಾಗಿ ದೇವರು ಆಜ್ಞಾಪಿಸಿದರು. ಆದುದರಿಂದ ದೇವ ಮಕ್ಕಳಾದಂಥ ನಾವುಗಳು ಸಹ ಆಶೀರ್ವಾದಗಳನ್ನು ಮಾತನಾಡಲು ಕಲಿಯಬೇಕು. ನೀವು ಆಶೀರ್ವದಿಸಲ್ಪಟ್ಟವರು ಆಗಿದ್ದೀರಾ. ಆದುದರಿಂದ ಮುಂಜಾನೆ ಎದ್ದು ಆಶೀರ್ವಾದಗಳನ್ನು ಮಾತನಾಡ್ರಿ. ಬೈಬಲ್ ಹೇಳ್ತದೆ, ಏನು ಗೊತ್ತಾ? ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. 1 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಏಷ್ಯಾ ದೇಶದಲ್ಲಿ ಒಬ್ಬರನ್ನೊಬ್ಬರು ಆಶೀರ್ವದಿಸುವ, ಅಭಿನಂದಿಸುವ ಅಭ್ಯಾಸವಿಲ್ಲ. ಆದರೆ ಹೊರ ದೇಶದಲ್ಲಿ ಒಬ್ಬರನ್ನೊಬ್ಬರು ಕೈ ಕೊಡುವಾಗ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ. ನೋಡ್ರಿ, ನಿಮ್ಮ ಕುಟುಂಬದ ಮೇಲೆ, ಕೆಲಸದ ಮೇಲೆ, ಮಕ್ಕಳ ಮೇಲೆ, ವ್ಯಾಪಾರದ ಮೇಲೆ, ಸೇವೆಯ ಮೇಲೆ, ವಿದ್ಯಾಭ್ಯಾಸದ ಮೇಲೆ ಇತ್ಯಾದಿಗಳ ಮೇಲೆ ಪ್ರತಿದಿನವೂ ಆಶೀರ್ವಾದಗಳನ್ನು ಮಾತನಾಡ್ರಿ. ನಿಮ್ಮ ಕುಟುಂಬವನ್ನು ನೀವು ಆಶೀರ್ವದಿಸ್ರಿ. ಒಂದು ಸತ್ಯ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಒಂದು ಕುಟುಂಬದಲ್ಲಿ ಒಬ್ಬ ಗಂಡ ಹೆಂಡತಿಗೆ ತುಂಬ ದ್ರೋಹ ಮಾಡಿದ್ದ. ಇದರಿಂದ ಆ ಹೆಂಡತಿ ಕೋಪಗೊಂಡು ದಿನವೆಲ್ಲ ಗಂಡನನ್ನು ಶಪಿಸುತ್ತಾ ಇದ್ದಳು. ಅವನು ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ. ವರ್ಷಕ್ಕೆ 1 ಸಾರಿ ಮಾತ್ರ ಮನೆಗೆ ಬರ್ತಾ ಇದ್ದ. 1 ಸಾರಿ ಬಂದಾಗಲೂ ಕೂಡ ಆ ದೂರದ ಊರಿನಲ್ಲಿ ಕೆಲಸ ಮಾಡಿ ಸಂಪಾದಿಸಿದ ಹಣವೆಲ್ಲ ಅಲ್ಲೇ ಖರ್ಚು ಮಾಡಿ ಬರ್ತಾ ಇದ್ದ. ಪತ್ನಿಗೂ ಮಕ್ಕಳಿಗೂ ಸಹಾಯ ಮಾಡ್ತಾ ಇರಲಿಲ್ಲ. ಇವನು ಊರಿಗೆ ಬಂದ ತಕ್ಷಣ ಈ ಹೆಂಡತಿ
ಕೆಟ್ಟ ಪದಗಳಿಂದ ಗಂಡನನ್ನು ಶಪಿಸ್ತಾ ಇದ್ಲು. ನೀನು ವೇಸ್ಟು, ನೀನು ಉದ್ಧಾರ ಆಗೋದಿಲ್ಲ, ನೀನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ನೀನು ಹಾಳಾಗಿ ಹೋಗು, ನೀನು ಸತ್ತು ಹೋಗು, ಹಾಗೆ ಹೀಗೆ ಎಂಬುದಾಗಿ ಶಪಿಸುವ ಮಾತುಗಳನ್ನು ನುಡಿಯುತ್ತಾ ಇದ್ಲು. ಗಂಡ ಬಲಹೀನನಾಗ್ತಾ ಇದ್ದ. ದಿನ 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 ವಿಪರೀತ ಹೀನ ಸ್ಥಿತಿಗೆ ಬಂದನು. ಒಂದು ದಿನ ಈ ಸಹೋದರಿ ರಕ್ಷಣೆ ಹೊಂದಿದಳು, ದೇವರ ಮಗಳಾದಳು. ಶಪಿಸಬಾರದು, ನಿಮ್ಮ ಗಂಡನಿಗಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಅವಳು ತಿಳಿದುಕೊಂಡಳು. ನಂತರವಾಗಿ ಕುಟುಂಬದಲ್ಲಿ ಒಂದು ದೊಡ್ಡ ಒಂದು ಮಾರ್ಪಾಟುಂಟ. ಗಂಡನಿಗಾಗಿ ಪ್ರತಿನಿತ್ಯ ಪ್ರಾರ್ಥಿಸ್ತಾ ಇದ್ದಳು. ಗಂಡನನ್ನು ಬೈತಿರಲಿಲ್ಲ, ಶಪಿಸುತ್ತಾ ಇರಲಿಲ್ಲ. ಆವತ್ತಿನಿಂದ ಆ ಕುಟುಂಬದಲ್ಲಿ ದೇವರು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿ ಗಂಡನು ಕೂಡ ರಕ್ಷಣೆ ಹೊಂದಿದ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಬ್ಲೆಸ್ ಮಾಡಿರಿ, ಶಪಿಸಬೇಡ್ರಿ. ನೀವು ಬ್ಲೆಸ್ ಮಾಡುವಾಗ ಸಂಗತಿಗಳು ಬದಲಾಗ್ತದೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ನಿಮಿಷ. ದೇವರೇ, ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳೋಣ. ಈ ಮುಂಜಾನೆ ವೇಳೆಯಲ್ಲಿ ಇನ್ನು ಮುಂದೆ ನಾನು ಯಾರನ್ನೂ ಶಪಿಸೋದಿಲ್ಲ, ನನ್ನ ಮಕ್ಕಳನ್ನು ಬೈಯೋದಿಲ್ಲಪ್ಪ, ನೀವು ಉದ್ಧಾರ ಆಗೋದಿಲ್ಲ, ನೀನು ಸರಿಯಾಗೋದಿಲ್ಲ ಅಂಥ ಮಾತುಗಳನ್ನು ನುಡಿಯುವುದಿಲ್ಲ. ದೇವರೇ, ಆಶೀರ್ವಾದಗಳನ್ನು ಮಾತುಗಳನ್ನು ನುಡಿಯುವಂತೆ ನನಗೆ ಸಹಾಯ ಮಾಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ನೂತನವಾದ ದಿನದಲ್ಲಿ ನಿಮ್ಮ ಪ್ರಸನ್ನತೆಗೆ ನಾವು ಬರುತ್ತೇವೆ. ಕರ್ತನೆ, ನೀವು ಆಳ್ವಿಕೆ ಮಾಡಿರಿ. ದೇವರೇ, ಪ್ರತಿನಿತ್ಯ ನಿಮ್ಮ ವಾಕ್ಯಗಳನ್ನು ಉಚ್ಚರಿಸುವಂತೆ, ಆಶೀರ್ವಾದಗಳನ್ನು ಮಾತನಾಡುವಂತೆ, ಆಶೀರ್ವಾದಗಳನ್ನು ನುಡಿಯುವಂತೆ ನಮಗೆ ಸಹಾಯ ಮಾಡ್ರಪ್ಪ. ದೇವರೇ, ನಿಂದಿಸುವ ಬದಲಾಗಿ ಆಶೀರ್ವದಿಸರೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ನಾವು ನಮ್ಮ ಕುಟುಂಬವನ್ನು, ಇತರರನ್ನು, ಎಲ್ಲರನ್ನು ಬ್ಲೆಸ್ ಮಾಡಲಿಕ್ಕೆ, ಆಶೀರ್ವದಿಸಲಿಕ್ಕೆ ಕೃಪೆ ತೋರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ನಿನ್ನ ಮಕ್ಕಳ ಜೀವನದಲ್ಲಿ ಅದ್ಭುತ ಮಾಡಿರಿ. ಅವರ ಜೀವಿತವನ್ನು ಕಾದು ಕಾಪಾಡ್ರಿ. ಈ ದಿವಸ ಒಂದು ಜಯ ಸಿಗಲಿ, ಅವರ ಜೀವನದಲ್ಲಿ ಬಿಡುಗಡೆ ಸಿಗಲಿ. ಅವರು ಮಾಡುವ ಎಲ್ಲ ಕೆಲಸದಲ್ಲಿ ದೈವಿಕವಾದ ಆಶೀರ್ವಾದ ಉಂಟಾಗಲಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಶಾಪದ ಮಾತುಗಳನ್ನೆಲ್ಲ ಆಶೀರ್ವಾದ ಮಾತುಗಳನ್ನು ನುಡಿದು ಇತರರನ್ನು ಆಶೀರ್ವದಿಸೋಣ. ಗಾಡ್ ಬ್ಲೆಸ್ ಯು ಆಲ್.